ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಹ್ಯಾಶಿಂಗ್ ಪ್ರಾಬ್ಲಮ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹ್ಯಾಶಿಂಗ್ ಒಂದು ಸರ್ಚಿಂಗ್ ಟೆಕ್ನಿಕ್. ಸೊ ಅದರ ಫಾರ್ಮುಲಾ h of k is equal to k of I ಮಾಡಿದ m. ಸೊ ಇದು ಗೊತ್ತಿರಲಿ ಅಷ್ಟೇ ಫಾರ್ಮುಲಾ. ಇವಾಗ ಹ್ಯಾಶಿಂಗ್ ಅಲ್ಲಿ ಎರಡು ಟೈಪ್ ಬರುತ್ತೆ, ಒಂದು ಓಪನ್ ಹ್ಯಾಶಿಂಗ್, ಇನ್ನೊಂದು ಕ್ಲೋಸ್ಡ್ ಹ್ಯಾಶಿಂಗ್. ಸೊ ಕನ್ಫ್ಯೂಸಿಂಗ್ ಟರ್ಮ್ ಏನಂದ್ರೆ ಈ ಓಪನ್ ಹ್ಯಾಶಿಂಗ್ ನ ನಾವು ಕ್ಲೋಸ್ಡ್ ಅಡ್ರೆಸ್ಸಿಂಗ್ ಅಂತಾನೂ ಕರಿಬಹುದು, ಅದೇ ಕ್ಲೋಸ್ಡ್ ಹ್ಯಾಶಿಂಗ್ ನ ನಾವು ಓಪನ್ ಅಡ್ರೆಸ್ಸಿಂಗ್ ಅಂತಾನೂ ಕರಿಬಹುದು. ಸೊ ಈ ರೀತಿ ಅಡ್ರೆಸ್ಸಿಂಗ್ ಅಂತ ಬಂದ್ರೆ ನೆನಪಿರಬೇಕು, ಮತ್ತೆ ಹ್ಯಾಶಿಂಗ್ ಅಂತ ಬಂದ್ರೆ ನೆನಪಿರಬೇಕು. ಓಪನ್ ಹ್ಯಾಶಿಂಗ್ ಅಂದ್ರೆ ಕ್ಲೋಸ್ಡ್ ಅಡ್ರೆಸ್ಸಿಂಗ್, ಕ್ಲೋಸ್ಡ್ ಹ್ಯಾಶಿಂಗ್ ಅಂದ್ರೆ ಓಪನ್ ಅಡ್ರೆಸ್ಸಿಂಗ್. ಸೊ ಇವಾಗ ಫಸ್ಟ್ ಏನ್ ಕೊಟ್ಟಿದ್ದಾರೆ, ಕ್ವಶನ್ ಕೊಟ್ಟಿದ್ದಾರೆ. ಇವಾಗ ಯಾವುದನ್ನೇ ಮಾಡಿ ನೀವು ಓಪನ್ ಹ್ಯಾಶಿಂಗ್ ಮಾಡಿ, ಕ್ಲೋಸ್ಡ್ ಹ್ಯಾಶಿಂಗ್ ಮಾಡಿ, ಸೊ ಎರಡಕ್ಕೂ ಕೂಡ ಒಂದು ಟೇಬಲ್ ನ ಮಾಡಬೇಕು. ಸೊ ಫಸ್ಟ್ ಓಪನ್ ಹ್ಯಾಶಿಂಗ್ ಅಲ್ಲಿ ನಾವು ಯಾವ ಟೆಕ್ನಿಕ್ ನ ಯೂಸ್ ಮಾಡ್ತೀವಿ, ಚೈನಿಂಗ್ ಟೆಕ್ನಿಕ್ ನ ಯೂಸ್ ಮಾಡ್ತೀವಿ, ಚೈನಿಂಗ್. ನೆಕ್ಸ್ಟ್ ಕ್ಲೋಸ್ಡ್ ಹ್ಯಾಶಿಂಗ್ ಅಲ್ಲಿ ಎಷ್ಟೊಂದು ಟೆಕ್ನಿಕ್ ಬರುತ್ತೆ, ಲೀನಿಯರ್ ಪ್ರೋಬಿಂಗ್, ಕ್ವಾಡ್ರಾಟಿಕ್ ಪ್ರೋಬಿಂಗ್, ಆ ರೀತಿ. ಸೊ ನಾವು ಇಲ್ಲಿ ಯೂಸ್ ಮಾಡುವಂತ ಟೆಕ್ನಿಕ್ ಯಾವುದು, ಲೀನಿಯರ್ ಪ್ರೋಬಿಂಗ್. ಲೀನಿಯರ್ ಪ್ರೋಬಿಂಗ್. ಈಗ ಫಸ್ಟ್ ಏನ್ ಮಾಡಬೇಕು, ಓಪನ್ ಅಥವಾ ಕ್ಲೋಸ್ಡ್ ಯಾವುದೇ ಇರಲಿ, ಫಸ್ಟ್ ಟೇಬಲ್ ನ ಬರೀಬೇಕು. ಟೇಬಲ್ ಅಲ್ಲಿ ವ್ಯಾಲ್ಯೂಸ್ ಏನು, ಕೀ ಮತ್ತೆ ಲೊಕೇಶನ್. ಕೀ ಮತ್ತೆ ಲೊಕೇಶನ್. ಕೀ ಅಲ್ಲಿ ಯಾವ ಟರ್ಮ್ಸ್ ನ ಬರೀಬೇಕು, ಈ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. a is equal to 3 2 9 6 11 13 7 12. ಅವರು ಕ್ವಶನ್ ಅಲ್ಲಿ ಹೇಗೆ ಕೊಟ್ಟಿದ್ದಾರೆ ಹಾಗೆ ಬರೀಬೇಕು. ಇನ್ಕ್ರೀಸಿಂಗ್ ಆರ್ಡರ್ ಡಿಕ್ರೀಸಿಂಗ್ ಆರ್ಡರ್ ಅಲ್ಲ, ಅವ್ರು ಏನು ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಹಾಗೆ ಬರೀಬೇಕು. ನೆಕ್ಸ್ಟ್ ಅವ್ರೇನು ಫಾರ್ಮ್ ಕೊಟ್ಟಿದ್ದಾರೆ, 2k + 3 ಅಂತ ಕೊಟ್ಟಿದ್ದಾರೆ ಲೊಕೇಶನ್. 2k + 3. ಸೊ ನಾವೇನ್ ಮಾಡಬೇಕು, ಈ ಫಾರ್ಮ್ ಪ್ರಕಾರ ಮಾಡಿಲೋ m ಅಂತ ಹಾಕಬೇಕು. ಸೊ ಮಾಡಿಲೋ m ಇಸ್ ಈಕ್ವಲ್ ಟು ನಮ್ಗೆ ಏನು ಸಿಗುತ್ತೆ, ಲೊಕೇಶನ್ ಸಿಗುತ್ತೆ. ಈಗ ಈ ಮಾಡಿಲೋ m ನ ವ್ಯಾಲ್ಯೂ ಏನು, ಮಾಡಿಲೋ m, ಈ m ನ ವ್ಯಾಲ್ಯೂ ನಮಗೆ ಕೊಟ್ಟಿದ್ದಾರೆ, m ನ ವ್ಯಾಲ್ಯೂ 10 ಅಂತ. ಸೊ ಮಾಡಿಲೋ 10. ಸೊ ಮಾಡಿಲೋ 10 ಏನಾದರೂ ಕೊಟ್ರೆ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹೇಗೆ ನೋಡ್ತಾ ಹೋಗೋಣ. ಫಸ್ಟ್ ಇದೆ ಫಾರ್ಮುಲಾ ಹಾಕಿ, 2 × k ಜಾಗಕ್ಕೆ ಏನು ಹಾಕಬೇಕು, ಈ 3 ಹಾಕಬೇಕು. ಈ ಕೀ ವ್ಯಾಲ್ಯೂಸ್ ನ k ಜಾಗಕ್ಕೆ ಹಾಕಬೇಕು. ಸೊ 2 × 3 + 3 ಮಾಡಿಲೋ 10. ನೆಕ್ಸ್ಟ್ 2 × 2 + 3 ಮಾಡಿಲೋ 10. 2 × 9 + 3 into ಮಾಡಿಲೋ 10. 2 × 6 + 3 ಮಾಡಿಲೋ 10. 2 × 11 + 3 ಮಾಡಿಲೋ 10. 2 × 13 + 3 ಮಾಡಿಲೋ 10. 2 × 7 + 3 ಮಾಡಿಲೋ 10. 2 × 12 + 3 ಮಾಡಿಲೋ 10. ಈಗ ವ್ಯಾಲ್ಯೂಸ್ ನ ಹೇಗೆ ಬರೀಬೇಕು ನೋಡೋಣ. ಸೊ 3 2s are 6, 6 + 3 9. ಸೊ ಒಂದು ವ್ಯಾಲ್ಯೂ ಏನಾದರೂ ಡೈರೆಕ್ಟ್ ಆಗಿ ಬಂದ್ರೆ 0 ಇಂದ 9 ವರೆಗೂ ಬಂದ್ರೆ ಅದರ ವ್ಯಾಲ್ಯೂನೇ ಡೈರೆಕ್ಟ್ ಆಗಿ ಬರೀಬೇಕು. ಯಾವಾಗ ಮಾಡಿಲೋ 10 ಮಾಡಬೇಕಾದ್ರೆ 9 ಬಂತು, ಸೊ 9. ನೆಕ್ಸ್ಟ್ 2 2s are 4, 4 + 3 7. ಸೊ 7 0 ಇಂದ 9 ಒಳಗಡೆ ಇದೆ, ಸೊ 7. ನೆಕ್ಸ್ಟ್ 9 2s are 18, 18 + 3 21. ಸೊ ಇವಾಗ 21 ಬಂತು, ಇದು 0 ಇಂದ 9 ಒಳಗಡೆ ಇಲ್ಲ. ಸೊ ಇವಾಗ ಏನ್ ಮಾಡಬೇಕು, ಸೊ ಫಸ್ಟ್ ಟರ್ಮ್ ಅಂದ್ರೆ ಒನ್ಸ್ ಪ್ಲೇಸ್ ಅಲ್ಲಿ ಇರುವಂತದ್ದನ್ನ ಬರೀಬೇಕು. ಒನ್ಸ್ ಪ್ಲೇಸ್ ಅಲ್ಲಿ ಇರುವಂತದ್ದನ್ನ ಬರೀಬೇಕು. ಏನು ಒನ್ಸ್ ಪ್ಲೇಸ್ ಅಲ್ಲಿ ಇರೋದು 1. ನೆಕ್ಸ್ಟ್ 6 2s are 12, 12 + 3 15. ಸೊ 15 ಬಂದ್ರೆ ಅದರ ಒನ್ಸ್ ಪ್ಲೇಸ್ ಅಲ್ಲಿ ಇರುವಂತದ್ದು ಅದು 5. ಸೊ 5 ನ ಬರೀಬೇಕು. ನೆಕ್ಸ್ಟ್ 11 2s are 22, 22 + 3 25. 25 ಆದ್ರೆ ಒನ್ಸ್ ಪ್ಲೇಸ್ ಅಲ್ಲಿ ಏನು ಬರುತ್ತೆ 5. ಸೊ 5 ನ ಇಲ್ಲಿ ಬರೀಬೇಕು. ನೆಕ್ಸ್ಟ್ 13 2s are 26, 26 + 3 29. 29 ಅಂದ್ರೆ ಒನ್ಸ್ ಪ್ಲೇಸ್ ಅಲ್ಲಿ ಬರೋದು 9. ನೆಕ್ಸ್ಟ್ 7 2s are 14, 14 + 3 17. ಸೊ ಒನ್ಸ್ ಪ್ಲೇಸ್ ಅಲ್ಲಿ 7 ಬರುತ್ತೆ. 12 2s are 24, 24 + 3 27. ಸೊ ಒನ್ಸ್ ಪ್ಲೇಸ್ ಅಲ್ಲಿ 7 ಬರುತ್ತೆ. ಸೊ ಇವಾಗ ಕೀ ಮತ್ತೆ ಲೊಕೇಶನ್ ಟೇಬಲ್ ನ ನಾವು ಬರೋದು. ಈಗ ಫಸ್ಟ್ ಯಾವುದು, ಓಪನ್ ಹ್ಯಾಶಿಂಗ್. ಓಪನ್ ಹ್ಯಾಶಿಂಗ್ ಟೆಕ್ನಿಕ್ ಅಲ್ಲಿ ನಾವು ಯಾವ್ದು ಯೂಸ್ ಮಾಡ್ತಾ ಇರೋದು, ಚೈನಿಂಗ್ ಮೆಥಡ್ ನ ಯೂಸ್ ಮಾಡ್ತಾ ಇದ್ದೀವಿ. ಚೈನಿಂಗ್ ಇದು ಸಿಂಪಲ್. ಹೇಗೆ ಬರೆಯೋದು ನೋಡ್ತಾ ಫಸ್ಟ್ 3 ಕೀ ಇದೆ. ನೆಕ್ಸ್ಟ್ ಲೊಕೇಶನ್ಸ್ ಎಷ್ಟಿದೆ, 0 ಇಂದ 9 ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟಿರೋದು 9. ಸೊ ಏನ್ ಮಾಡ್ಬೇಕು, ನಾನು 0 ಇಂದ ಶುರು ಮಾಡಬೇಕು. 0 1 2 3 4 5 6
7 8 ಮತ್ತೆ 9 0 to 9 ಲೊಕೇಶನ್ಸ್ ನ ಬರಿಬೇಕು. ಇದಕ್ಕೆ ಏನಂತ ಕರಿತೀವಿ ನಾವು ಹ್ಯಾಶ್ ಟೇಬಲ್ ಅಂತ ಕರಿತೀವಿ. ಹ್ಯಾಶ್ ಟೇಬಲ್. ಈಗ ಸೊ ಅದರ ಅಡ್ರೆಸ್ಗಳಲ್ಲಿ ನಾವು ಪ್ರತಿಯೊಂದು ಕೀನು ಪ್ಲೇಸ್ ಮಾಡ್ತಾ ಬರಬೇಕು. ಸರಿ, ಈಗ 9th ಲೊಕೇಶನ್ ಅಲ್ಲಿ ಕೀ ವ್ಯಾಲ್ಯೂ ಏನು 3. 9th ಲೊಕೇಶನ್ ಅಲ್ಲಿ 3, 7th ಲೊಕೇಶನ್ ಅಲ್ಲಿ 2, ಫಸ್ಟ್ ಲೊಕೇಶನ್ ಅಲ್ಲಿ 9, 5th ಲೊಕೇಶನ್ ಅಲ್ಲಿ 6. ನೆಕ್ಸ್ಟ್ ಅದೇ 5th ಲೊಕೇಶನ್ ಅಲ್ಲಿ 11 ಇಡಬೇಕು. ಆದ್ರೆ ಆಲ್ರೆಡಿ 6 ಪ್ರೆಸೆಂಟ್ ಇದೆ 5th ಲೊಕೇಶನ್ ಅಲ್ಲಿ. ಸೊ ನಾನೇನ್ ಮಾಡ್ಬೋದು, ಚೈನಿಂಗ್ ನ ಮಾಡ್ಬೋದು. ಸೊ ಯಾಕೆ ನಾವು ಚೈನಿಂಗ್ ಮೆಥಡ್ ಯೂಸ್ ಮಾಡ್ತಾ ಇದೀವಿ. ಸೊ ಚೈನ್ ಮಾಡಿ, ಅದರ ವ್ಯಾಲ್ಯೂ ಎಷ್ಟು 11 ನ ಚೈನ್ ಮಾಡಿದ್ದೀನಿ. ಅದ್ರ ಜೊತೆ ಯಾವ ಲೊಕೇಶನ್ 5th ಲೊಕೇಶನ್. ನೆಕ್ಸ್ಟ್ 9th ಲೊಕೇಶನ್ ಅಲ್ಲಿ 13 ನ ಇಡಬೇಕು. 9th ಲೊಕೇಶನ್ ಅಲ್ಲಿ ಆಲ್ರೆಡಿ 3 ಪ್ರೆಸೆಂಟ್ ಇದೆ. ಸೊ ಏನ್ ಮಾಡ್ತೀನಿ, ಚೈನ್ ಮಾಡ್ತೀನಿ 13. ನೆಕ್ಸ್ಟ್ 7th ಲೊಕೇಶನ್ ಅಲ್ಲಿ 7 ನ ಇಡಬೇಕು. 7 ಆಲ್ರೆಡಿ ಪ್ರೆಸೆಂಟ್. 7th ಲೊಕೇಶನ್ ಅಲ್ಲಿ 2 ಪ್ರೆಸೆಂಟ್ ಇದೆ. ಸೊ ಏನ್ ಮಾಡೋದು, ಚೈನ್. ನೆಕ್ಸ್ಟ್ ಅದೇ 7th ಲೊಕೇಶನ್ ಅಲ್ಲಿ 12 ನ ಪ್ಲೇಸ್ ಮಾಡಬೇಕು. ಆದ್ರೆ 2 ಇದೆ 7 ಇದೆ. ಇವಾಗ ಏನ್ ಮಾಡಬಹುದು, ಚೈನ್ ನ ಕಂಟಿನ್ಯೂ ಮಾಡಬಹುದು. ಇದೇನಾಯ್ತು, ಇದು ಓಪನ್ ಹ್ಯಾಶಿಂಗ್. ಚೈನಿಂಗ್ ಮೆಥಡ್ ನ ಯೂಸ್ ಮಾಡಿಬಿಟ್ಟು ಓಪನ್ ಹ್ಯಾಶಿಂಗ್ ನ ಮಾಡಿದ್ವಿ. ಈಗ ಕ್ಲೋಸ್ಡ್ ಹ್ಯಾಶಿಂಗ್ ನ ಮಾಡೋಣ. ಇವಾಗ ಕ್ಲೋಸ್ಡ್ ಹ್ಯಾಶಿಂಗ್. ಸೊ ಹ್ಯಾಶ್ ಟೇಬಲ್ ಹಾಗೆ ಇರಲಿ. ಈ ಏನ್ ಚೈನ್ ಮಾಡಿದೀವಲ್ಲ ಅದು ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಚೈನ್ ಮಾಡಿರೋದನ್ನ ಮಾತ್ರ ತೆಗೀರಿ. ಈಗ ಯಾವುದು, ಕ್ಲೋಸ್ಡ್ ಹ್ಯಾಶಿಂಗ್. ಕ್ಲೋಸ್ಡ್ ಹ್ಯಾಶಿಂಗ್. ಸೊ ಕ್ಲೋಸ್ಡ್ ಹ್ಯಾಶಿಂಗ್ ಅಲ್ಲಿ ನಾವು ಯಾವ ಟೆಕ್ನಿಕ್ ನ ಯೂಸ್ ಮಾಡ್ತಾ ಇರೋದು, ಲೀನಿಯರ್ ಪ್ರೋಬಿಂಗ್. ಲೀನಿಯರ್ ಪ್ರೋಬಿಂಗ್. ಸೊ ಲೀನಿಯರ್ ಪ್ರೋಬಿಂಗ್ ಮೆಥಡ್ ನ ನಾವು ಯೂಸ್ ಮಾಡ್ತಾ ಇದೀವಿ. ಈಗ ಫಸ್ಟ್ ನೋಡಿ, 9th ಲೊಕೇಶನ್ ಅಲ್ಲಿ 3 ನ ಪ್ಲೇಸ್ ಮಾಡಬೇಕಿತ್ತು, 3 ಪ್ಲೇಸ್ ಮಾಡಿದ್ದೀನಿ. 7th ಲೊಕೇಶನ್ ಅಲ್ಲಿ 2 ನ ಪ್ಲೇಸ್ ಮಾಡಬೇಕು, ಪ್ಲೇಸ್ ಆಗಿದೆ. ಫಸ್ಟ್ ಲೊಕೇಶನ್ ಅಲ್ಲಿ 9, 5th ಲೊಕೇಶನ್ ಅಲ್ಲಿ 6. ಇವಾಗ ಪ್ರಾಬ್ಲಮ್ ರೈಸ್ ಆಯ್ತು. ಏಕೆ, ಅದೇ 5th ಲೊಕೇಶನ್ ಅಲ್ಲಿ ನಾನು 11 ನ ಪ್ಲೇಸ್ ಮಾಡಬೇಕು. 5th ಲೊಕೇಶನ್ ಅಲ್ಲಿ 11 ನ ಪ್ಲೇಸ್ ಮಾಡಬೇಕು. ಚೈನಿಂಗ್ ಮೆಥಡ್ ಅಲ್ಲಿ ಏನ್ ಮಾಡಿದ್ವಿ, ಚೈನ್ ಮಾಡಿದ್ವಿ. ಲೀನಿಯರ್ ಪ್ರೋಬಿಂಗ್ ಅಲ್ಲಿ ಏನ್ ಮಾಡಬೇಕು, ಒಂದೊಂದಾಗಿ ಸ್ಟೆಪ್ಸ್ ಅದರ ನೆಕ್ಸ್ಟ್ ಲೊಕೇಶನ್ ಅಥವಾ ನೆಕ್ಸ್ಟ್ ಅಡ್ರೆಸ್ ಅಲ್ಲಿ ಖಾಲಿ ಸ್ಪೇಸ್ ಇದೆಯಾ ಅಂತ ನೋಡಬೇಕು. ಖಾಲಿ ಸ್ಪೇಸ್ ಇದ್ರೆ ಅಲ್ಲಿಗೆ ಬರೀಬೇಕು. ಏನ ಮಾಡಬೇಕಿತ್ತು, 5th ಲೊಕೇಶನ್ ಗೆ 11 ಇಡಬೇಕಿತ್ತು ನಾನು. 5th ಲೊಕೇಶನ್ ಅಲ್ಲಿ 6 ಇದೆ. ಸೊ ಏನ್ ಮಾಡ್ತೀನಿ, ಒಂದು ಜಂಪ್ ಮಾಡಿ ನೋಡ್ತೀನಿ 6th ಲೊಕೇಶನ್ ಅಲ್ಲಿ ಖಾಲಿ ಇದೆಯಾ ಅಂತ. ಸೊ ಖಾಲಿ ಇದೆ. ಸೊ ಏನ್ ಮಾಡ್ತೀನಿ, ಅಲ್ಲಿಗೆ 11 ನ ಪ್ಲೇಸ್ ಮಾಡ್ತೀನಿ. ನೆಕ್ಸ್ಟ್ 9th ಲೊಕೇಶನ್ ಅಲ್ಲಿ 13. ಸೊ 9th ಲೊಕೇಶನ್ ಅಲ್ಲಿ ಆಲ್ರೆಡಿ 3 ಇದೆ. ಅದಾದ್ಮೇಲೆ ಯಾವ್ದು ಲೊಕೇಶನ್ಸ್ ಗಳು ನನಗಿಲ್ಲ. ಸೊ ಏನ್ ಮಾಡಬೇಕು, ಸೊ 0 ಬರಬೇಕು, ಬ್ಯಾಕ್ ಟ್ರ್ಯಾಕ್ ಮಾಡ್ತಾ. ಸೊ 0 ಖಾಲಿ ಇದೆಯಾ, 0th ಅಡ್ರೆಸ್ಸಿಂಗ್ ಖಾಲಿ ಇದೆ. ಸೊ ಏನ್ ಮಾಡ್ತೀನಿ, ಇಲ್ಲಿಗೆ 13 ನ ಪ್ಲೇಸ್ ಮಾಡ್ತೀನಿ. ನೆಕ್ಸ್ಟ್ 7th ಲೊಕೇಶನ್ ಗೆ 7 ನ ಪ್ಲೇಸ್ ಮಾಡಬೇಕು. 7th ಲೊಕೇಶನ್ ಅಲ್ಲಿ ಆಲ್ರೆಡಿ 2 ಇದೆ. ಸೊ ಏನ್ ಮಾಡ್ತೀನಿ, ನೆಕ್ಸ್ಟ್ ಅಡ್ರೆಸ್ ನೋಡ್ಗೆ ಅಡ್ರೆಸ್ಸಿಂಗ್ ಗೆ ಜಂಪ್ ಆಗ್ತೀನಿ. ಸೊ ಆ ಪ್ಲೇಸ್ ಅಲ್ಲಿ 7 ನ ಇಡ್ತೀನಿ, ಯಾಕಂದ್ರೆ ಅಲ್ಲಿ ಖಾಲಿ ಇದೆ. ನೆಕ್ಸ್ಟ್ 7th ಲೊಕೇಶನ್ ಅಲ್ಲಿ 12 ನ ಪ್ಲೇಸ್ ಮಾಡಬೇಕು. ಸೊ 7th ಲೊಕೇಶನ್ ಅಲ್ಲಿ 12 ಇದೆ. ನೆಕ್ಸ್ಟ್ ಖಾಲಿ ಇದೆಯಾ ಅಂತ ನೋಡ್ತೀನಿ, ಅದರಲ್ಲೂ ಕೂಡ ಆಲ್ರೆಡಿ ಫಿಲ್ ಆಗಿದೆ. ನೆಕ್ಸ್ಟ್ ಕೂಡ ಫಿಲ್ ಆಗಿದೆ. ನೆಕ್ಸ್ಟ್ 9 ಖಾಲಿ ಆದ್ಮೇಲೆ 0 ಬರಬೇಕು. ಸೊ 0 ಕೂಡ ತುಂಬಿದೆ, 1 ಕೂಡ ತುಂಬಿದೆ. ಸೊ ಸೆಕೆಂಡ್ ಅಡ್ರೆಸ್ಸಿಂಗ್ ಅಲ್ಲಿ ಸ್ಪೇಸ್ ಇದೆ. ಸೊ ಏನಾಗಿ ಇಡ್ತೀನಿ, 12. ಈಗ ನೆಕ್ಸ್ಟ್ ಏನ್ ಟೇಬಲ್ ಬರೀಬೇಕು ಅಂದ್ರೆ, ಫಸ್ಟ್ ಕೀನೆಲ್ಲ ಬರೀಬೇಕು. ಕೀ ಲೀನಿಯರ್ ಪ್ರೋಬಿಂಗ್ ಅಲ್ಲಿ ಎಷ್ಟು ಪ್ರೋಬ್ಸ್ ಆಗಿದೆ ಅಂತ ನೋಡ್ಬೇಕು. ಪ್ರೋಬ್ಸ್, ನಂಬರ್ ಆಫ್ ಪ್ರೋಬ್ಸ್. ಸೊ ಕೀ ವ್ಯಾಲ್ಯೂಸ್ ಏನು, 3 to 9, 3 to 9, 6 11 13, 6 11 6 11 13, 7 12, 7 12. ಈಗ ಪ್ರಾಬ್ಸ್ ನ ಹೇಗೆ ಕಂಡುಹಿಡಿಯೋದು, ಫಸ್ಟ್ ಕೀ ಎಷ್ಟು 3 ನ ಯಾವ ಲೊಕೇಶನ್ ಅಲ್ಲಿ ಇಡಬೇಕಿತ್ತು, 9th ಲೊಕೇಶನ್ ಅಲ್ಲಿ ಇಡಬೇಕಿತ್ತು. 9th ಲೊಕೇಶನ್ ಖಾಲಿ ಇತ್ತಲ್ವಾ. ಸೊ ಡೈರೆಕ್ಟ್ ಆಗಿ ನಾನು ಅದೇ ಪ್ಲೇಸ್ ಗೆ ಇಟ್ಟೆ, ಏನು ಶಿಫ್ಟ್ ಮಾಡಲಿಲ್ಲ. ಸೊ ಅದರ ಪ್ರಾಬ್ ಎಷ್ಟಾಗುತ್ತೆ, 1. ನೆಕ್ಸ್ಟ್ 2 ನ ಕೂಡ ನಾನು ಡೈರೆಕ್ಟ್ ಆಗಿ 7th ಲೊಕೇಶನ್ ಅಲ್ಲಿ ಖಾಲಿ ಇತ್ತು ಅಂತ ಪ್ಲೇಸ್ ಮಾಡಿದೆ. ಸೊ ಅದರ ಪ್ರಾಬ್ ಕೂಡ 1. ನೆಕ್ಸ್ಟ್ 9th ಕೀದು ಮೊದಲನೇ ಲೊಕೇಶನ್ ಅಲ್ಲಿ ಇಡಬೇಕಿತ್ತು, ಖಾಲಿ ಇತ್ತು. ಸೊ ಅದಕ್ಕೆ ಡೈರೆಕ್ಟ್ ಆಗಿ ಪ್ಲೇಸ್ ಮಾಡಿದೆ, ಏನು ಚೇಂಜಸ್ ಮಾಡಿಲ್ಲ. ಸೊ ಅದಕ್ಕೂ ಕೂಡ ಪ್ರಾಬ್ 1. ನೆಕ್ಸ್ಟ್
ಸಿಕ್ಸ್ತ್ ಕೀನ ನಾನು ಫಿಫ್ತ್ ಲೊಕೇಶನ್ ಅಲ್ಲಿ ಇಡಬೇಕಿತ್ತು, ಫಿಫ್ತ್ ಲೊಕೇಶನ್ ಖಾಲಿ ಇತ್ತು, ನಾನು ಡೈರೆಕ್ಟ್ ಆಗಿ ಆಲ್ರೆಡಿ ಇಟ್ಟಿದ್ದೆ, ಸೊ ಅದಕ್ಕೂ ಕೂಡ ಪ್ರೋಬ್ 1. ನೆಕ್ಸ್ಟ್ 6ಗೆ ಕೂಡ ಪ್ರೋಬ್ 1 ಆಗುತ್ತೆ. ಎಸ್. ನೆಕ್ಸ್ಟ್ 11 ಕೀ 11ಗೆ ಏನು ಮಾಡಿದೆ, ಫಿಫ್ತ್ ಪೊಸಿಷನ್ ಅಲ್ಲಿ ಇಡಬೇಕಿತ್ತು, ಆದರೆ ಫಿಫ್ತ್ ಪೊಸಿಷನ್ ಅಲ್ಲಿ ಏನಾಯ್ತು, ಫಿಫ್ತ್ ಪೊಸಿಷನ್ ಅಲ್ಲಿ 6 ಇತ್ತು, ಸೊ ಅದಕ್ಕೆ ಏನು ಮಾಡಿದೆ, ಒಂದು ಸ್ಟೆಪ್ ಜಂಪ್ ಮಾಡಿದೆ. ಸೊ ಒಂದು ಸ್ಟೆಪ್ ಜಂಪ್ ಮಾಡಿದ್ರೆ ಏನಾಯ್ತು, 1 ಬರಬೇಕಿತ್ತು, ನಾನು ಅದೇ ಪ್ಲೇಸ್ ಅಲ್ಲಿ ಇದ್ರೆ 1, ಏನಾದರೂ ಜಂಪ್ ಆದರೆ ಅದಕ್ಕೆ ಆ್ಯಡ್ ಮಾಡ್ತಾ ಹೋಗ್ಬೇಕು. ಸೊ ಎಷ್ಟಾಯಿತು, ಪ್ರೋಬ್ಸ್ 2. 11ಗೆ ಪ್ರೋಬ್ಸ್ 2. ನೆಕ್ಸ್ಟ್ 9th ಪೊಸಿಷನ್ ಅಲ್ಲಿ 13ನ ಇಡಬೇಕಿತ್ತು, ಆಲ್ರೆಡಿ 3 ಪ್ರೆಸೆಂಟ್ ಇರೋದ್ರಿಂದ ನಾನು 0 ಪೊಸಿಷನ್ಗೆ ಇಟ್ಟೆ, ಸೊ 1 ಪೊಸಿಷನ್ ಜಂಪ್ ಮಾಡ್ದಂಗೆ ಆಯಿತು. ಸೊ ಪ್ರೋಬ್ಸ್ ಎಷ್ಟು, 2. ನೆಕ್ಸ್ಟ್ ಈ 7ನ ನಾನು 7th ಲೊಕೇಶನ್ ಅಲ್ಲಿ ಇಡಬೇಕಿತ್ತು, ಆದರೆ 7th ಲೊಕೇಶನ್ 2 ಇಂದ ಫಿಲ್ ಆಗಿತ್ತು, ಸೊ ಏನು ಮಾಡಿದೆ, ಒಂದು ಸ್ಟೆಪ್ ಜಂಪ್ ಆದೆ, ಸೊ ಅವಾಗ ಏನಾಯ್ತು, ಪ್ರೋಬ್ 2. ನೆಕ್ಸ್ಟ್ 12ನ ನಾನು 7th ಲೊಕೇಶನ್ ಅಲ್ಲಿ ಇಡಬೇಕಿತ್ತು, 7th ಲೊಕೇಶನ್ ಖಾಲಿ ಇರಲಿಲ್ಲ, ಸೊ ಅದಕ್ಕೆ ನೆಕ್ಸ್ಟ್ಗೆ ಜಂಪ್ ಆದೆ, ಸೊ ಪ್ರೋಬ್ ಎಷ್ಟಾಯಿತು, 2 ಆಯಿತು. ನೆಕ್ಸ್ಟ್ 8th ಲೊಕೇಶನ್ ಖಾಲಿ ಇರಲಿಲ್ಲ, ನೆಕ್ಸ್ಟ್ ಲೊಕೇಶನ್ ಜಂಪ್ ಮಾಡಿದೆ, ಪ್ರೋಬ್ ಎಷ್ಟಾಯಿತು, 3. ನೆಕ್ಸ್ಟ್ 9th ಲೊಕೇಶನ್ ಖಾಲಿ ಇರಲಿಲ್ಲ, ನೆಕ್ಸ್ಟ್ ಜಂಪ್ ಆದೆ 0ಗೆ, ಸೊ ಪ್ರೋಬ್ ಎಷ್ಟು, 4. ನೆಕ್ಸ್ಟ್ 0 ಇಂದ 1ಗೆ ಜಂಪ್ ಆದೆ, ಪ್ರೋಬ್ 5. ನೆಕ್ಸ್ಟ್ ಸೆಕೆಂಡ್ ಅಡ್ರೆಸಿಂಗ್ ಅಲ್ಲಿ ಖಾಲಿ ಇತ್ತು, ಸೊ ಸೆಕೆಂಡ್ ಅಡ್ರೆಸಿಂಗಿಗೆ 12ನ ಪ್ಲೇಸ್ ಮಾಡಿದೆ, ಎಷ್ಟಾಯಿತು, ಟೋಟಲ್ 6. ಸೊ ಟೋಟಲ್ 6 ಪ್ರಾಬ್ಸ್. ಸೊ ಟೋಟಲ್ ನಂಬರ್ ಆಫ್ ಪ್ರಾಬ್ಸ್ ಎಷ್ಟಾಯಿತು ಈ ಪ್ರಾಬ್ಲಮ್ಗೆ, 6 + 6 12, 12 + 4 16. ಸೊ 16 ಪ್ರಾಬ್ಸ್ನ ಯೂಸ್ ಮಾಡಿದ್ವಿ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.